ಅವ್ರು ಯಾರು ಈ ಕಡೆ ಕಾಲ್ ಮಾಡಿ ಮುಕ್ಕೊಂಡಾರ ನೋಡು, ಅವ್ರು ಮುಂದಿನ ಜನ್ಮದಾಗ ಹಂದಿ ಆಗಿ ಹುಡ್ತಾವು. ನೀವು ಹೇಳ್ಬೇಡ್ರಿ, ಯಾಕೆ ಹಂದಿಯಾಗಿ ನಿಮ್ ಜನ್ಮದಾಗ ಹಂದಿ ಆಗೋದು ಬರ್ದಿತ್ತ, ನೀವು ಸುಮ್ಮಕೋರಿ, ಒಟ್ಟ ಯಾರು ಹೇಳ್ಬ್ಯಾಡ್ರಿ. ಯಾಕ ಸತ್ಸಂಗ ಪುರಾಣ ಪ್ರವಚನ ಡೊಳ್ಳಿನ ಪದ ನಡೆದಲ್ಲಿ ಇರುದೊಂದು 4 ತಾಸು ಸೇವೆ ಇರ್ತದ. ಹೌದ್ರಿಪ್ಪ. ಅಂತದ್ರಾಗ ನೀವು ಈ ಕಡೆ ಕಾಲ್ ಮಾಡಿ ಮುಕ್ಕೊಂಡ್ರಿ ಅಂದ್ರೆ ನಮ್ದೇನಾಗ್ಲಿಕ್ಕಿಲ್ಲ ಪರಿಸ್ಥಿತಿ. ಎಲ್ಲಿ ತಾವೆಲ್ಲ ಎದ್ದು ಕುಂದ್ರಿ. ಬಹುತೇಕ ಇದು ಅಪ್ಪನ ಜಾಗ ಎಂತಾದ್ರಿಪ್ಪ? ಬಹುತೇಕ ಇಲ್ಲಿ ಬಂದು ಅವನ ನಾಮಸ್ಮರಣಿ, ಅವನ ಚಿಂತನ, ಅವನ ಧ್ಯಾನ ಇವತ್ತೊಂದು ರಾತ್ರಿ ನಾವು ಮಾಡಿದ್ರ ಹೌದ್ ಬಹುತೇಕ ಹಲವಾರು ಚಿಂತೆಗಳದಾವ ನಮಗ. ಹೌದ್ ಎಷ್ಟದಾವ್ ಚಿಂತೆ? ಹಲವಾರದವ್ರಿಪ್ಪ. ಅವೆಲ್ಲಾ ಚಿಂತೆಗಳನ್ನ ದೂರ ಮಾಡುವಂತ ಸಮರ್ಥ ಗುರುನಾಥ ಮಾಲಿಂಗರಾಯ ದೇವರ ನಮಗೋಸ್ಕರವಾಗಿ ಆ ಭಗವಂತನಲ್ಲಿ ಹಗಲು ಎರಳು ದುಡಿದು ಅವ ಏನ್ ಬೇಡದ ಗೊತ್ತದೇನು? ಏನ್ ಬೇಡದ್ರಿಪ್ಪ? ಮಾಲಿಂಗರಾಯ ಏನು ಬೇಡದ? ಭಕ್ತಗ ಭಾಗ್ಯ, ಮಕ್ಕಳಿಗೆ ಬಡತನ ಕೊಡುವಂದ. ಹೌದು ಹೌದು. ಬಹುತೇಕ ಅಕಸ್ಮಾತ್ ದೇವ್ರ ಪರಮಾತ್ಮ ನಮಗ್ ಬಂದ ಕೇಳ್ದಂದ್ರ ನಾವ್ಯಾನ್ ಬೇಡಂಗಿವ್ ಹೇಳ್ರಿ ನೋಡು. ನಮ್ಮದ್ಯಾನ ಅದು ಒಂದ್ ದೊಡ್ಡ ಲಿಸ್ಟೇ ಆತದ್ರಿ. ದೊಡ್ಡ ಲಿಸ್ಟ್ ಆತದ್ರಿಪ್ಪ. ನಮ್ಮದು ದೊಡ್ಡ ಲಿಸ್ಟ್ ಆಗೋ ಸಂಬಂಧಿ ಅವ ನಮಗ್ ದೇವ್ರ ಭೇಟಿ ಆಗಿಲ್ಲ. ಅವನ ಲಿಸ್ಟ್ ದೊಡ್ಡದಾಗಬಾರ್ದ ಅಂತೇಳಿ ಅಂತವ್ರಿಗೆ ಭೇಟಿ ಆಗ್ಯ. ಹೌದು ಹೌದು. ಅಕಸ್ಮಾತ್ ಆ ದೇವ್ರ ನಮಗ್ ಭೇಟಿ ಆಗಿದ್ದ ಅಂದ್ರೆ ನಾವು ಏನೇನೋ ಬೆಳ್ಳಿ ಬಂಗಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಶರೀರ ಸಂಪತ್ತು ಕೊಡುವತ್ತ ಬೀಳುತ್ತಿದ್ದೆವು. ಆದರ ವೀರ ಮಾಲಿಂಗರಾಯ ದೇವರ ಭಕ್ತಗ ಭಾಗ್ಯ, ಮಕ್ಕಳಿಗೆ ಬಡತನ ಕೊಡುವಂತ ಬೇಡದ. ಯೋಗಿನಾದ ಅಮ್ಮೋಗ ಸಿದ್ಧ ಭಕ್ತಗ ಭಾಗ್ಯ, ಮಕ್ಕಳಿಗೆ ಬಡತನ ಕೊಡುವಂತ ಬೇಡದ. ಹೌದ್. ರಡ್ಡಿ ಕುಲದಲ್ಲಿ ಹುಟ್ಟಿ ಬಂದಿರತಕ್ಕಂತ ಮಲ್ಲಮ್ಮ ನನ್ನ ರಡ್ಡಿ ಕುಲಕ್ಕೆ ಬಡತನ ಕೊಡಬೇಡ, ಸಿರಿತನ ಕೊಡುವಂತ ಅಕ್ಕಿನೂ ಬೇಡ್ಕೊಂಡು ಬಂದಳು ಮಲ್ಲಯ್ಯನಲ್ಲಿ. ಹೌದು ಹೌದು ಹೌದು. ಹಿಂದಿನ ವರ್ಷ ಜರ ಸಮಾಧಾನ. ಬಹಳ ವಿಚಾರದ ಅಮೋಕ್ಷದ ಮಕ್ಕಳಿಗಾಗಿ ಬಡತನ ಬೇಡದ, ಭಕ್ತರಿಗಾಗಿ ಸಿರಿತನ ಬೇಡದ. ಮಾಲಿಂಗರಾಯ ಭಕ್ತರಿಗೆ ಭಾಗ್ಯ, ಮಕ್ಕಳಿಗೆ ಬಡತನ ಬೇಡದ. ಹೇಮರಡ್ಡಿ ಮಲ್ಲಮ್ಮ ನನ್ನ ರಡ್ಡಿ ಕುಲಕ್ಕೆ ಶ್ರೀಮಂತಿಕೆ ಕೊಡುವ ತಾಕಿ ಬೇಡ್ಕೊಂಡು ಬಂದಳು. ಈ ಜಗತ್ತದೊಳಗ ಎಂತಿಂತ ಶರಣರು ಏನೇನು ಬೇಡ್ಯಾರ ನೋಡ್ರಿ. ಒಬ್ಬ ಶರಣ ಬೇಡದ, ಎಂತಾದ್ರಿಪ್ಪ? ಈ ಭೂಮಿ ಮ್ಯಾಲ ನನ್ನ ವಂಶನೇ ಆಗಬಾರದಂದ ಅಂತದ ಬೇಡದ. ಹೌದು ಹೌದು ಹೌದು. ಯಾರು ಗುರ್ತದೇನು? ಯಾರಿಪ್ಪ? ಕಡ್ಕೋಳ ಮಡಿವಾಳಪ್ಪ ಅಂತೇಳಿ ತಮಗೆಲ್ಲ ಗುರ್ತದ. ಹೌದ್. ಕಡ್ಕೋಳ ಮಡಿವಾಳಪ್ಪನ ಶಿಷ್ಯರಿದ್ದರು 3 ಮಂದಿ. ಯಾರಿಪ್ಪ? ಕೈನೂರ ಕೃಷ್ಣಪ್ಪ, ಕಳ್ಳೆವಾಡ ಸಿದ್ದಪ್ಪ, ಕಳ್ಳೆವಾಡದ ಸಿದ್ದಪ್ಪ, ತೆಲಬುಗೊಳದ ರೇವಪ್ಪ. ಹೌದು ಹೌದು. ಒಮ್ಮ ತೆಲಬುಗೊಳದ ರೇವಪ್ಪಗ ಮಡಿವಾಳಪ್ಪ, ಗುರು ಮಡಿವಾಳಪ್ಪ ಅಂದಂತ, ರೇವಪ್ಪ, ಎಷ್ಟೋ ಮಂದಿ ಬಂದು ನನ್ನ ಹಂತ್ಯಾಕ ಎಲ್ಲಾ ಶಿಶು ಮಕ್ಕಳು ಬಂದು ತಮಗೇನು ಬೇಕ ಅದನ್ನ ಬೇಡ್ಕೊಂಡು ಒಯ್ದಾರ. ಹೌದ್. ಮತ್ತ ನೀನು ಏನರ ಬೇಡು, ನಂದು ಶರೀರ 30 ವಯಸ್ಸು ಆಗಕ್ ಬಂದದ. ಇದು ದೇಹ ಒಂದಿನ ಹೋಯ್ತಂದ್ರ ಮುಂದ ನಿನಗ ಬೇಡದಾಗ ಇಷ್ಟಾರ್ಥ ಅದನ್ನ ಈಡೇರಿಸುವಂತ ಶಕ್ತಿ ಸಾಮರ್ಥ್ಯ ಮುಂದದು ಎಷ್ಟು ದಿವ್ಸಕ್ಕೆ ದೊರೀತದ ಗೊತ್ತಿಲ್ಲ. ಆದ್ರ ಇವಾಗ ಏನ್ ಬೇಡ್ತಿ ಬೇಡು, ಬೇಡಿದ್ದು ಕೊಡ್ತೀನಂದ. ಅವಾಗ ಮಡಿವಾಳಪ್ಪ ಹೇಳ್ದ, ಅಪ್ಪ ಏನ್ ಬೇಡ್ತಿ ಬೇಡು, ಬೇಡಿದ್ದು ಕೊಡ್ತೀನಂದ. ಅವಾಗ ರೇವಪ್ಪ ಅಂದ, ಶಿಷ್ಯ ರೇವಪ್ಪ ಅಂದ, ಅಪ್ಪ ಬೇಡಿದ್ದೆಲ್ಲ ಕೊಡ್ತೀನ ತತ್ತಿ ಕರೆ, ಆದ್ರ ನಾ ಎಲ್ಲ ಬೇಡ್ತಿದ್ಯಾ, ಆದ್ರ ನೀನು ಕೊಡು ತಾಕತ್ತಿಲ್ಲ. ಹೌದು ಹೌದು. ಗುರುವಿಗತ್ತಾನ ಶಿಷ್ಯ, ಕೊಡುವಂತ ಶಕ್ತಿ ನಿನ್ನಲ್ಲಿಲ್ಲ, ಕೊಡುವಂತ ಶಕ್ತಿ ನಿನ್ನಲ್ಲಿ ಇಲ್ಲಂದ. ಅವಾಗ ಮಡಿವಾಳಪ್ಪ ಹೇಳ್ತಾನ, ಮಗನಾ ಹರ ಮುನಿದಾರೆ ಗುರು ಕಾಯವ, ಗುರು ಮುನಿದಾರೆ ಇನ್ನೊಬ್ರು ಈ ಭೂಮಿ ಮ್ಯಾಲ ಕಾಯುವಂತವ್ರು ಯಾರೂ ಇಲ್ಲ, ಯಾರೂ ಇಲ್ಲ. ಮತ್ತ ಅಂತದ್ರಾಗ ಮತ್ತ ನನಗ್ ಕೂಡ ಕಾಲಾರದಂತದ ಏನದ ಹೇಳ ಮಗನ. ಆದ್ರ ನಾ ಅವಾಗ ನಿನ್ನ ಮುಂದೆ ಕೇಳ್ತೀನಂದ. ಅವಾಗ ಹೇಳ್ತಾನ ಯಾರು? ರೇವಪ್ಪ, ಅಪ್ಪ ಬೇಡಿದ್ದು ಕೊಡ್ತೀನಂತ ಬಾಳ ಸಲ ಐತೆ ನನಗೆ ಹೇಳಕತ್ತಿ, ಮತ್ತ ಬೇಡಿದ್ದು ಕೊಡ್ತೀನಿ ನನಗ ವಚನ ಕೊಡುವಂದ. ಅವಾಗ ಗುರು ಮಡಿವಾಳಪ್ಪ ಶಿಷ್ಯ ರೇವಪ್ಪನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ. ಅವಾಗ ಕೇಳ್ತಾನ ರೇವಪ್ಪ, ಬೇಡಿದ್ದು ಕೊಡ್ತೀನಂತ ನೀ ನನ್ನ ಮಾತು ಕೊಟ್ಟಿ, ಮಾತು ತಪ್ಪಬೇಡ ಅಂದ. ಹೌದ್. ಕೇಳ ನೀ ಕೊಡ್ತೀನಂದ.
ಅವಾಗ ಕೇಳ್ತಾನ ಮಡಿವಾಳಪ್ಪ. ಏನು ಕೇಳ್ದ? ಬೆಳ್ಳಿ ಕೇಳಂದೇನು, ಬಂಗಾರ ಕೇಳಂದೇನು, ರೊಕ್ಕ ಕೇಳಂದೇನು, ಏನು ಹೊಲ ಮನಿ ಕೇಳಂದೇನು? ಏನೂ ಇಲ್ಲ. ಏನೂ ಕೇಳಿಲ್ಲ. ಅವಾಗ ಹೇಳ್ತಾನೆಪ್ಪ, ನಾ ಕೇಳ್ತೀನಿ, ಮಾತ ನೆನಪಿರ್ಲಿ ಅಂದ. ಕೇಳಂದ. ಹೇಳ್ತಾನ ಅವಾಗ ಶಿಷ್ಯರೇವಪ್ಪ, ಈ ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡುವಂದ. ಹೌದು ಹೌದು ಹೌದು. ಇಂಥದ್ ಬೇಡದವ್ರು ಯಾರದಾರ ಜಗತ್ತಿದೊಳಗ? ಬೇಡವೇನ್ರಿ? 4 ವರ್ಷ ಮದುವೆ ಆಗಿ ಮಕ್ಕಳ ಅಲ್ಲಿ ಅಂದ್ರ ಮಾಳಿಂಗರಾಗಿ ದಿನ ಹಣಿ ಹೊಡಿತೀವಿ. ಯಾವಾಗ ನನ್ನ ಮನೆ ದೀಪ ಹಚ್ತಿ ಹೇಳು, ನಿನಗೊಂದ್ ತೊಲಿ ಬಂಗಾರ ಹಾಕ್ತಿವ್, 100 ಕಾಯಿ ಹೊಡಿತೀವ್. ಅದು ಮತ್ 1 ತಿಂಗಳ ಟೈಮಿಂಗ್ ಆಗ್ಲಿಲ್ಲ ಅಂದ್ರ ಮತ್ತೊಂದ್ ಗುಡಿ. ಮತ್ ನೀ ದೇವ್ರಲ್ಲ, ನಿನ್ನ ಗುಡಿ ಬಿಡದೆ ಮತ್ ಬೀರಪ್ಪನ ಗುಡಿಗೆ ಹೋಗೋದು. ಮತ್ ಅವನು 1 ತಿಂಗಳು ನಡ್ಕೊಂಡು ಅವಾಗ ಕೊಡ್ಲಿಲ್ಲ ಅಂದ್ರೆ ಮತ್ ಬೇರೆ ಗುಡಿಗೆ ಹೋಗೋದು. ಹೌದ್ ಹೌದು. ಖರೆ ನಾವು ಹಿಂಗ ಮಾಡ್ತೇವ್. ಖರೆ ಮಡಿವಾಳಪ್ಪ ಯಾರು? ರೇವಪ್ಪ ಏನದ? ಅಪ್ಪ, ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡುವಂದ. ಅವಾಗ ಗುರು ಮಡಿವಾಳಪ್ಪ ಕಣ್ಣಾಗ ನೀರು ತಂದ ತೆಕ್ಕಿಗೆ ಹಾಯ್ಕೊಂಡ. ಏ ಮಗನ, ನೀ ಏನೋ ಬೇಡ್ತಿ ಅಂತ ನಾನು ನಿನಗೆ ಮಾತು ಕೊಟ್ಟೆ, ಇಂಥ ವರ ಕೇಳ್ದಿಲ್ಲೋ ಯಾಕಂತ ಕೇಳ್ದ. ಅವಾಗ ರೇವಪ್ಪ ಹೇಳ್ತಾನಪ್ಪ, ಇದು ಕೆಟ್ಟ ಕಲಿಕಾಲ. ಇದು ಎಲ್ಲಾ ಕೆಟ್ಟ ಕಲಿಕಾಲದಾಗ ಈಗ ದುಷ್ಟ ಮಕ್ಕಳು ಹುಟ್ಲಕತ್ತಾವ. ಈ ಕಲ್ಯಾಣ ಕರ್ನಾಟಕದೊಳಗ ಯಾರು? ಕಲಬುರಗಿ ಶರಣಬಸಪ್ಪ, ಕಡ್ಕೋಳ ಮಡಿವಾಳಪ್ಪ, ತೆಲಮಗೋಳದ ರೇವಪ್ಪ, ಗುರು ಶಿಷ್ಯರ ಬಾಂಧವ್ಯದ ಹೆಸರದಪ್ಪ ಕಲ್ಯಾಣ ಕರ್ನಾಟಕದಾಗ. ಅಕಸ್ಮಾತ್ ನಾಳೆ ನನ್ನ ಹೊಟ್ಟಿಲೆ ಚಲೋ ಮಕ್ಕಳು ಹುಟ್ಟುದು ಅಂದ್ರ ನಂದು ನಿಂದು ಹೆಸರು ಉಳಿತದ. ಅಕಸ್ಮಾತ್ ಸುಮಾರು ಮಕ್ಕಳು ಹುಟ್ಟುದು ಅಂದ್ರ ನಂದು ನಿಂದು ಗುರು ಶಿಷ್ಯರ ಪಟ್ಟ ಬರ್ತದಪ್ಪ. ಈ ಗುರು ಶಿಷ್ಯರ ಪಟ್ಟಕ್ಕೆ ಧಕ್ಕಿ ಬರ್ತದಪ್ಪ. ಅದಕ್ಕಾಗಿ ನಾ ಇಂಥ ವರ ಕೇಳಿನಂದ. ಹೌದು ಹೌದು ಹೌದು. ಅವಾಗ ಮಡಿವಾಳಪ್ಪ ಹೇಳ್ತಾನ, ಮಗನಾ, ಯಾವಾಗ ಇಂಥ ವರ ಬೇಡಿ ಅಂದ್ರ ನಿಂದು ಒಂದೇ ವಂಶ ಕಂಡಾಗೋದು ಬೇಡ, ನಿಂದು ಒಂದೇ ವಂಶ ಕಂಡಾಗೋದು ಬೇಡ, ನಂದು ನಿಂದು ಕಲತಿ ಭೂಮಿ ಮೇಲೆ ಇಲ್ಲಿಗೆ ವಂಶ ಕಂಡಾಗ್ಲಿ ಅಂತ ಅವನಿಗೆ ವರ ಕೊಟ್ಟ ಬಿಟ್ಟು. ಹೌದು ಹೌದು. ನಂದು ನಿಂದು ವಂಶ ಇಲ್ಲಿಗೆ ಕಂಡಾಗ್ಲಿ ಅಂತ ವರ ಕೊಟ್ಟ. ಖರೆ ಹಿಂಗ ಯಾರು ಕೇಳ್ಕೊಂಡೇವೇನ್ ನಾವು? ಇಲ್ರಿಪ್ಪ, ಸಾಧ್ಯ ಇಲ್ಲ. ಇದು ತಿಳ್ಕೋಬೇಕು. ಜಗತ್ತದೊಳಗ ದೇವ್ರುಗಳು ಇಂಥವ್ ಬೇಡ್ಯಾವ್. ದೇವ್ರಂದ್ರೆ ಯಾರಿಗತ್ತಾರ? ಯಾರಿಗಿರಿ? ತನಗಾಗಿ ಏನೂ ಬಯಸದೆ, ಹೌದ್ ಹೌದ್, ತನಗಾಗಿ ಹಡದ ಯಾರು? ಇನ್ನೊಬ್ಬರಿಗಾಗಿ ಕಾಯವನೇ, ತನಗಾಗಿ ಕಾಯಿಸಗೋಲಾರದವನೇ ಅವನೇ ದೇವ್ರ. ಹೌದ್ ಹೌದ್ ಹೌದ್. ಏನ್ರಿ? ಬಹಳ ತಾವೆಲ್ಲ ದೈವ, ಹಾಲುಂಡ ದೈವ ಪಂಡಿತರು, ಮಹಾ ದಿವ್ಯ ಜ್ಞಾನಿಗಳು ಕೂಡಿರಿ. ಸರಜೋಡಿ ಕಲಾವಿದರು ಹೋದ ಪಾಳ್ಯದೊಳಗ ತಮಗೆಲ್ಲರಿಗೆ ಉದ್ದೇಶಿಸಿ ಕಮಿಟಿ ಅವರು ಹೇಳ್ದಂಗ ನಾವು 1-2 ವಿಷಯ ಇಟ್ಟಿದ್ದೆವು. ಹೌದ್. ಅದರ ಒಂದು ವಿಷಯ ಹಿಡ್ದಾರ ಅವರು. ಯಾವದ್ರಿಪ್ಪ? ದಾನ ಮತ್ತು ಧರ್ಮದ ಬದ್ದಲ ಹಿಡಿದು ಮಾತಾಡ್ರಿ ಅಂತ ಕಮಿಟಿ ಅವ್ರು ಹೇಳಿದಾಗ, ಹೌದ್, ಧರ್ಮ ಅಂತಕ್ಕಂಥದ್ದನ್ನ ಅವ್ರು ಹಿಡ್ದಾರ. ದಾನ ಅನ್ನೋದು ನಮಗ್ ಬಿಟ್ಟಾರ. ಒಂದು ಉದಾಹರಣೆ ಕೊಟ್ರು ಅವರು ಸರಿಜೋಡಿ ಕಲಾವಿದರು. ಏನತ್ರಿಪ್ಪ? ಈ ಮನುಷ್ಯನಲ್ಲಿ ಧರ್ಮದ ಒಬ್ಬರು ಹಿರಿಯರು ನಮಗ ಹೂವಿನ ಮಾಲೆ ಹಾಕಿ ಸನ್ಮಾನ ಮಾಡಿ ನಮಸ್ಕಾರ ಮಾಡು ಹೇಳಿದಾಗ ಅದನ್ನ ನಾವು ಬ್ಯಾಡ ಅಂದೆವು. ಅವರು ಬ್ಯಾಡ ಅಂದ್ರು. ಇದು ನಮಸ್ಕಾರ ಮಾಡೋದು ಇದು ಮನುಷ್ಯನ ಧರ್ಮದ. ನಾವು ಬ್ಯಾಡ ಅಂದೆವು, ಅದನ್ನು ಒಂದು ಧರ್ಮೇ ಅದ ಅಂದ್ರು ಅವ್ರು. ಹೌದ್ ಹೌದ್ ಹೌದ್.